PMC ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ನಮ್ಮೆಲ್ಲರ ಗುರುಗಳಾಗಿರುವಂತಹ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸುತ್ತಾ, ಅದೇ ರೀತಿ ಗುರುಮಾತೆಯಾಗಿರುವಂತಹ ಸ್ವರ್ಣಮಾಲಾ ಪತ್ರಿ ಮೇಡಮ್ನವರಿಗೂ ಕೂಡ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, PMC ಕನ್ನಡ ವಾಹಿನಿಯ ಸ್ವಾಧ್ಯಾಯ ಯೋಗ ಕಾರ್ಯಕ್ರಮದ ಅಡಿಯಲ್ಲಿ ಸರ್ವಜ್ಞ ವಾಣಿ ಎನ್ನುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವೀಕ್ಷಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರಿಗೂ ಕೂಡ ಹೃದಯಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸುತ್ತಾ, ಇಂದಿನ ಆ ಒಂದು ಸರ್ವಜ್ಞ ವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮೈ ಡಿಯರ್ ಫ್ರೆಂಡ್ಸ್. ಮೈ ಡಿಯರ್ ಫ್ರೆಂಡ್ಸ್, ಕಳೆದ ಸಂಚಿಕೆಯಲ್ಲಿ ನಾವು ಎಷ್ಟೋ ಅದ್ಭುತವಾದಂತಹ ಸರ್ವಜ್ಞರು ಹೇಳಿರುವಂತಹ ವಚನಗಳ ಒಂದು ಸಾರವನ್ನು, ಆ ಒಂದು ಅರ್ಥವನ್ನು, ಪರಮಾರ್ಥವನ್ನು ತಿಳಿದುಕೊಳ್ಳುತ್ತಾ ಬಂದಿದ್ದೇವೆ ಮೈ ಡಿಯರ್ ಫ್ರೆಂಡ್ಸ್. ಅದೇ ರೀತಿ ಈ ಒಂದು ಸಂಚಿಕೆಯಲ್ಲೂ ಕೂಡ ಆ ಮಹಾನುಭಾವರು ಹೇಳಿರ್ತಕ್ಕಂಥ ಅದ್ಭುತವಾದಂತಹ ಸತ್ಯವನ್ನು, ಆ ಒಂದು ವಚನಗಳನ್ನು ನಾವು ತಿಳ್ಕೊಳ್ಳುತ್ತಾ ಹೋಗೋಣ ಮೈ ಡಿಯರ್ ಫ್ರೆಂಡ್ಸ್. ಜ್ಞಾನ ಎನ್ನುವಂಥದ್ದು ಒಂದು ಸಮುದ್ರ ಇದ್ದ ಹಾಗೆ ಮೈ ಡಿಯರ್ ಫ್ರೆಂಡ್ಸ್. ಆ ಸಮುದ್ರದಲ್ಲಿ ನಾವು ಎಷ್ಟು ನೀರು ತೆಗೆದುಕೊಂಡರೂ ಕೂಡ, ಎಷ್ಟು ಆ ಒಂದು ಸಮುದ್ರದಲ್ಲಿ ನೀರು ಇದ್ದೇ ಇರುತ್ತೆ. ಅದೇ ರೀತಿ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಎನ್ನುವಂತಹ ಸಮುದ್ರದಲ್ಲಿ ನಾವು ಎಷ್ಟು ಮಹಾನುಭಾವರು ಒಂದು ಆ ಜ್ಞಾನ ತೆಗೆದುಕೊಂಡರೂ ಕೂಡ ಆ ಒಂದು ಆಧ್ಯಾತ್ಮಿಕ ಜ್ಞಾನದಲ್ಲಿ ಇನ್ನೂ ತಿಳ್ಕೊಳ್ಬೇಕಾಗಿರುವಂಥದ್ದು ಇದ್ದೇ ಇರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಈ ಒಂದು ಜ್ಞಾನಕ್ಕೆ ಕೊನೆ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಈ ಒಂದು ಜ್ಞಾನಕ್ಕೆ ಕೊನೆ ಇದೆ ಅಂದರೆ ಅಜ್ಞಾನ ಮೈ ಡಿಯರ್ ಫ್ರೆಂಡ್ಸ್. ನಾನು ತಿಳ್ಕೊಳ್ಳೋದೆಲ್ಲ ತಿಳ್ಕೊಂಡಿದ್ದೇನೆ, ನಾನು ಎಲ್ಲವನ್ನೂ ತಿಳ್ಕೊಂಡಿದ್ದೇನೆ ಅಂದರೆ ಅವನು ಅಜ್ಞಾನಿ. ನಾನು ಈಗಾಗಲೇ ಎಷ್ಟೋ ತಿಳ್ಕೊಂಡಿದ್ದೀನಿ, ಇನ್ನೂ ತಿಳ್ಕೊಳ್ಳುವಂಥದ್ದು ಜ್ಞಾನ ಎಷ್ಟೋ ಇದೆ ಎನ್ನುವಂತಹ ಆ ಒಂದು ಭಾವನೆಯಲ್ಲಿ ಇರ್ತಕ್ಕಂಥವನೇ ನಿಜವಾದಂತಹ ಜ್ಞಾನಿ ಅಂದರೆ ತಪ್ಪಾಗಲಾರದು ಮೈ ಡಿಯರ್ ಫ್ರೆಂಡ್ಸ್. ಪಿರಮಿಡ್ ಮಾಸ್ಟರ್ಗಳು ಎಲ್ಲರೂ ಕೂಡ ನಿರಂತರವಾದಂತಹ ಆ ಒಂದು ಜ್ಞಾನವನ್ನು ತಿಳಿದುಕೊಳ್ಳುವಂಥವರಾಗಿದ್ದಾರೆ. ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗಳ ಒಂದು ಅನುಭವಗಳನ್ನು ಕೇಳುವುದರ ಮುಖಾಂತರವಾಗಿ, ಅಧ್ಯಾಯ ಸಜ್ಜನ ಸಾಂಗತ್ಯ ಮಾಡುವುದರ ಮುಖಾಂತರವಾಗಿ ಆ ಒಂದು ಜ್ಞಾನವನ್ನೆಲ್ಲ ಪಡೆದು ಆ ಒಂದು ಉನ್ನತ ಸ್ಥಿತಿಗೆ ಸೇರುವಂತಹವರೇ ಪಿರಮಿಡ್ ಮಾಸ್ಟರ್ಗಳು ಮೈ ಡಿಯರ್ ಫ್ರೆಂಡ್ಸ್. ಈ ನಿಟ್ಟಿನಲ್ಲಿ ಸರ್ವಜ್ಞರು ಅದ್ಭುತವಾದಂತಹ ಆ ಒಂದು ವಚನಗಳ ಸಾರವನ್ನು, ಆ ಒಂದು ಪರಮ ಅರ್ಥವನ್ನು ನಾವು ತಿಳ್ಕೊಳ್ತಾ ಹೋಗೋಣ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲರೂ ಬಯಸ್ತಾರೆ ಏನನ್ನ? ಮುಕ್ತಿಯನ್ನ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ಒಂದು ಮುಕ್ತಿಯನ್ನ ಬಯಸುವಂಥವನೇ ಆಗಿದ್ದಾನೆ. ಹಾಗಾದರೆ ಈ ಮುಕ್ತಿ ಅಂದರೆ ಏನು? ಈ ಮುಕ್ತಿಯನ್ನು ಯಾವ ರೀತಿ ಪಡಿಬೇಕು ಎನ್ನುವಂತಹ ವಿಚಾರ ಸರ್ವಜ್ಞರು ಕೂಡ ಹೇಳಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಮುಕ್ತಿಯನ್ನು ಪಡೆಯೋದಕ್ಕೆ ಪ್ರಯತ್ನ ಯಾಕೆ ಮಾಡ್ತಾನಂದರೆ ಅವನು ದುಃಖದಿಂದ ಬಿಡುಗಡೆಯನ್ನು ಹೊಂದೋದಕ್ಕೆ. ಮುಕ್ತಿ ಅಂದರೆ ದುಃಖದಿಂದ ಬಿಡುಗಡೆ ಮೈ ಡಿಯರ್ ಫ್ರೆಂಡ್ಸ್. ಮುಕ್ತಿ ಅಂದರೆ ಬಿಡುಗಡೆ. ಯಾವುದರಿಂದ ಬಿಡುಗಡೆ? ದುಃಖದಿಂದ ಬಿಡುಗಡೆ. ನಿನ್ನಲ್ಲಿ ಎಂತಹ ದುಃಖಗಳಿವೆ? ಶಾರೀರಿಕವಾದಂತಹ ದುಃಖಗಳಿವೆ, ಮಾನಸಿಕ ಪರವಾದಂತಹ ದುಃಖಗಳಿವೆ, ಆರ್ಥಿಕ ಪರವಾದಂತಹ ದುಃಖಗಳಿವೆ, ಆಧ್ಯಾತ್ಮಿಕ ಪರವಾದಂತಹ ದುಃಖಗಳಿವೆ. ಈ ಎಲ್ಲ ದುಃಖಗಳು ಹೋಗಬೇಕಂತಂದರೆ ನಾವೆಲ್ಲರೂ ಮುಕ್ತಿಯನ್ನು ಪಡಿಬೇಕು. ಆ ಒಂದು ಮುಕ್ತಿ ಅಂದರೆ
ಏನು ಬಿಡುಗಡೆ, ಯಾವುದರಿಂದ ಬಿಡುಗಡೆ? ಆ ಒಂದು ದುಃಖದಿಂದ ಬಿಡುಗಡೆ. ಆ ಒಂದು ದುಃಖಗಳು ನಮಗೆ ಎಷ್ಟಿವೆ ಅಂದರೆ, ಆ ಒಂದು ಶಾರೀರಿಕವಾದಂತಹ ದುಃಖ ನಮ್ಮಲ್ಲಿರುತ್ತೆ, ಮಾನಸಿಕವಾದಂತಹ ದುಃಖ ನಮ್ಮಲ್ಲಿರುತ್ತೆ, ಆಮೇಲೆ ಆರ್ಥಿಕವಾದಂತಹ ದುಃಖಗಳು, ಬುದ್ಧಿಪರವಾದಂತಹ ದುಃಖಗಳು ಕೂಡ ನಮಗೆ ಇರ್ತವೆ. ಅದೇ ರೀತಿ ಆಧ್ಯಾತ್ಮಿಕ ಪರವಾದಂತಹ ದುಃಖಗಳು ನಮಗೆ ಇರ್ತವೆ ಮಾಡ್ಯ ಫ್ರೆಂಡ್ಸ್. ಅವುಗಳಿಂದ ನಾವು ಬಿಡುಗಡೆಯನ್ನು ಹೊಂದಬೇಕು. ಮುಖ್ಯವಾಗಿ ಎಲ್ಲ ದುಃಖಗಳಿಗಿಂತಲೂ ಆಧ್ಯಾತ್ಮಿಕ ದುಃಖ ಏನಿದೆಯಲ್ಲ, ಅದು ಬಹಳಷ್ಟು ಈ ಮನುಷ್ಯನನ್ನು ಕಾಡಿಸುತ್ತೆ ಮಾಡ್ಯ ಫ್ರೆಂಡ್ಸ್. ಯಾಕಂದರೆ ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಈ ಒಂದು ಸೃಷ್ಟಿ ಏನು, ಈ ಒಂದು ಸೃಷ್ಟಿಯ ರಹಸ್ಯ ಏನು, ಜನನ ಅಂದರೆ ಏನು, ಮರಣ ಅಂದರೆ ಏನು, ನಾನು ನಿರಂತರವಾಗಿ ಇರುವಂಥವನ ಅಥವಾ ಈ ಒಂದು ಶರೀರವನ್ನು ಬಿಟ್ಟ ಮೇಲೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ, ಈ ರೀತಿಯಾದಂತಹ ವಿಧ ವಿಧವಾದಂತಹ ಪ್ರಶ್ನೆಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಇರ್ತವೆ. ಇವುಗಳನ್ನೇ ಆಧ್ಯಾತ್ಮಿಕ ದುಃಖಗಳಂತ ಕರೀತಾರೆ ಮಾಡ್ಯ ಫ್ರೆಂಡ್ಸ್. ಈ ಒಂದು ಆಧ್ಯಾತ್ಮಿಕ ದುಃಖದಿಂದ ನಾವು ಹೊರಗಡೆ ಬರಬೇಕಂತಂದರೆ, ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದಂತಹ ಆ ಒಂದು ಉನ್ನತ ಸ್ಥಿತಿಯಲ್ಲಿರುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ನಾವು ಹೋಗಬೇಕು, ವ್ಯಕ್ತಿಗಳ ಜೊತೆಯಲ್ಲಿ ಜ್ಞಾನವನ್ನು ಪಡಿಬೇಕಾಗುತ್ತೆ ಮಾಡ್ಯ ಫ್ರೆಂಡ್ಸ್. ಆವಾಗ ಅವರು ನಮಗೆ ಆ ಒಂದು ಮುಕ್ತಿಯ ಬಗ್ಗೆ, ಆ ಒಂದು ಮುಕ್ತಿಯನ್ನು ಪಡೆಯುವಂತಹ ಮಾರ್ಗವನ್ನು ಕೂಡ ಸೂಚಿಸುತ್ತಾರೆ. ಅದೇ ರೀತಿ ಸರ್ವಜ್ಞರು ಈ ಒಂದು ಮುಕ್ತಿಯ ಬಗ್ಗೆ ಅವರ ಒಂದು ವಚನದ ಮೂಲಕ ಈ ರೀತಿಯಾಗಿ ಹೇಳಿದ್ದಾರೆ ಮಾಡ್ಯಾರ್ ಫ್ರೆಂಡ್ಸ್. ದೇಹವೇ ದೇವಾಲಯ, ಜೀವವೇ ಶಿವಲಿಂಗ, ಬಾಹ್ಯಂಗಗಳನ್ನು ಅಳೆದು ಭಜಪಂಗೆ ಮುಕ್ತಿ ಸಂದೇಹವಿಲ್ಲ ಸರ್ವಜ್ಞ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ದೇಹವೇ ದೇವಾಲಯ. ಯಾರಾದರೆ ಆ ಮುಕ್ತಿ ಬೇಕು ಎನ್ನುವಂತಹ ಆಸಕ್ತಿ ಇರುವವರು, ನಾನು ಮುಕ್ತಿಯನ್ನು ಹೊಂದಬೇಕು ಎನ್ನುವಂತಹ ಇಚ್ಛಾಶಕ್ತಿ ಇರುವವರು, ಆ ಒಂದು ಮುಕ್ತಿಯಿಂದ ಆ ಮುಕ್ತಿಯನ್ನು, ಆ ಒಂದು ಮೋಕ್ಷವನ್ನು ಪಡಿಬೇಕು ಎನ್ನುವಂತಹ ಆ ಒಂದು ಛಲ ಇರುವಂಥವರು ಏನು ಮಾಡಬೇಕು ಎನ್ನುವಂತಹ ವಿಚಾರವನ್ನು ಈ ಒಂದು ವಚನದ ಮೂಲಕ ಸರ್ವಜ್ಞರು ನಮಗೆ ಹೇಳಿದ್ದಾರೆ ಮಾಡ್ಯ ಫ್ರೆಂಡ್ಸ್. ಅಂದರೆ ದೇಹವೇ ದೇವಾಲಯ, ಜೀವವೇ ಶಿವಲಿಂಗ, ಬಾಹ್ಯ ಅಂಗಗಳನ್ನು ಅಳೆದು ಭಜಪಂಗೆ ಮುಕ್ತಿ ಸಂದೇಹವಿಲ್ಲ ಸರ್ವಜ್ಞ ಅನ್ನುವಂತಹ ಮಾತನ್ನು ಹೇಳ್ತಾರೆ. ನೀನು ಮುಕ್ತಿಗಾಗಿ ಮಸೀದಿಗೆ ಹೋಗೋ ಅವಶ್ಯಕತೆ ಇಲ್ಲ, ನೀನು ಮುಕ್ತಿಗಾಗಿ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ನೀನು ಮುಕ್ತಿಗಾಗಿ ಆ ಒಂದು ಚರ್ಚಿಗೆ ಹೋಗೋ ಅವಶ್ಯಕತೆ ಇಲ್ಲ, ನೀನು ಆ ಒಂದು ಮುಕ್ತಿಯನ್ನು ಪಡೆಯೋದಕ್ಕೆ ಸನ್ಯಾಸಿಯಾಗೋ ಅವಶ್ಯಕತೆ ಇಲ್ಲ, ನೀನು ಆ ಒಂದು ಮುಕ್ತಿಯನ್ನು ಪಡೆಯೋದಕ್ಕೆ ನೀನು ಬ್ರಹ್ಮಚಾರಿಯಾಗೋ ಅವಶ್ಯಕತೆ ಇಲ್ಲ. ನೀನು ಮಾಡಬೇಕಾಗಿರೋದು ಒಂದೇ, ನಿನ್ನ ದೇಹವೇ ದೇವಾಲಯ ಎನ್ನುವಂಥದ್ದನ್ನು ತಿಳ್ಕೋ. ಇದನ್ನೇ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ನಮ್ಮ 9 ನವರತ್ನಗಳಲ್ಲಿ ಒಂದು ನವರತ್ನ ದೇಹವೇ ದೇವಾಲಯ ಎನ್ನುವಂತಹ ಸತ್ಯವನ್ನು, ಮಾರ್ಗದರ್ಶನವನ್ನು ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ನಮಗೆ ನೀಡಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಆ ಒಂದು ನವರತ್ನಗಳಲ್ಲಿ 3ನೇ ರತ್ನ ಈ ಒಂದು ದೇಹವೇ ದೇವಾಲಯ ಎನ್ನುವಂತಹ ರತ್ನ ಮೈ ಡಿಯರ್ ಫ್ರೆಂಡ್ಸ್. ಅದೇ ರೀತಿ ಸರ್ವಜ್ಞರು ಕೂಡ ಹೇಳ್ತಾ ಇದ್ದಾರೆ, ನಿನ್ನ ದೇಹವೇ ದೇವಾಲಯ, ದೇಹವೇ ದೇವಾಲಯ, ಜೀವವೇ ಶಿವಲಿಂಗ. ಅಂದರೆ ನಾವು ಈ ಒಂದು ದೇಹವನ್ನು ಪಡೆದಿದ್ದೀವಿ, ಈ ದೇಹದೊಳಗೆ ಒಂದು ಶಿವಲಿಂಗ ಇದೆ, ಅದೇ ಆತ್ಮ ಪದಾರ್ಥ. ಆ ಒಂದು ಆತ್ಮ ಪದಾರ್ಥ, ಆ ಒಂದು ಶಿವಲಿಂಗ ನಮ್ಮೊಳಗೇ ಇದೆ. ಆ ನಮ್ಮೊಳಗಿರುವಂತಹ ಶಿವಲಿಂಗವನ್ನು, ಆ ಒಂದು ಆತ್ಮ ಪದಾರ್ಥವನ್ನು ಯಾವ ರೀತಿ ಪಡಿಬೇಕು, ಯಾವ ರೀತಿ ಗುರುತಿಸಬೇಕು ಅಂತಂದರೆ, ಬಾಹ್ಯಾಂಗಗಳನ್ನು ಅಳೆದು ಭಜಪಂಗೆ ಮುಕ್ತಿ ಸಂದೇಹವಿಲ್ಲ ಸರ್ವಜ್ಞ ಅಂತ ಹೇಳ್ತಾರೆ. ಅಂದರೆ ಬಾಹ್ಯ ಅಂಗಗಳು ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ,
ಈ ದೇಹವೇ ದೇವಾಲಯ ಎನ್ನುವಂಥದ್ದು ಸತ್ಯ. ಈ ದೇವಾಲಯದಲ್ಲಿ ಆ ಶಿವ ಇದ್ದಾನೆ ಎನ್ನುವಂಥದ್ದು ಕೂಡ ಸತ್ಯ. ಮತ್ತೆ ನಾವೇನು ಮಾಡ್ತಾ ಇದ್ದೀವಿ? ಹೊರಗಡೆ ಪ್ರಯಾಣ ಮಾಡ್ತಾ ಇದ್ದೀವಿ. ನಮ್ಮ ಬಾಹ್ಯ ಅಂಗಗಳನ್ನು ಏನಿದೆವಲ್ಲ, ಅಂದರೆ ನಾವು ನೋಡುವುದು ಒಂದು ಅಂಗ, ಕೇಳುವುದು ಒಂದು ಅಂಗ. ನಮ್ಮ ಪಂಚೇಂದ್ರಿಯಗಳು ಏನಿದಾವಲ್ಲ ಅವುಗಳನ್ನು ನಾವು ಹೊರಗಡೆ ನೋಡುವುದನ್ನು ಬಿಟ್ಟು ಒಳಗಡೆ ನಾವು ದರ್ಶನ ಮಾಡಿಸ್ಬೇಕಾಗಿದೆ ಮೈ ಡಿಯರ್ ಫ್ರೆಂಡ್ಸ್. ಅಂದರೆ ಧ್ಯಾನವನ್ನು ಮಾಡಬೇಕು ಎನ್ನುವಂಥದ್ದ ಮಾತನ್ನು ಹೇಳುತ್ತಾರೆ ಸರ್ವಜ್ಞರು. ನಮ್ಮ ಅಂಗಾಂಗಗಳು ಬಾಹ್ಯವಾಗಿ ನೋಡ್ತಾ ಇದ್ದಾವೆ. ಬಾಹ್ಯಾಂಗಗಳನ್ನು ಅಳೆದು ಬಜಪಂಗೆ ಮುಕ್ತಿ ಸಂದೇಹವಿಲ್ಲ ಸರ್ವಜ್ಞ. ಅಂದರೆ ನಾವು ಬಹಿರ್ಗತವಾಗಿ ನೋಡುವುದನ್ನು ಬಿಟ್ಟು ಅಂತರ್ಗತವಾಗಿ ನೋಡುವುದನ್ನು ಕಲಿಬೇಕು ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅಂತರ್ಗತವಾಗಿ ನಾವು ಪದೇ 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 ನೋಡ್ತಾ ಹೋದರೆ ಬಾಹ್ಯಾಂಗಗಳನ್ನು ಅಳೆದು ಬಜಪಂಗೆ ಅಂದರೆ ಪದೇ ಪದೇ ಪ್ರಯತ್ನ ಮಾಡುವುದು, ಪದೇ ಪದೇ ನಿರಂತರವಾದಂತಹ ಅಭ್ಯಾಸ ಮಾಡುವುದು. ಅದನ್ನು ಏನು ಹೇಳ್ತಾರೆ, ಆವಾಗ ನಿನಗೆ ಆ ಒಂದು ಮುಕ್ತಿ ಸಿಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಸರ್ವಜ್ಞರು. ಹಾಗಾದರೆ ಬಾಹ್ಯಾಂಗಗಳಂದರೆ ಏನು? ನಾವು ನೋಡುವಂತಹ ಕಣ್ಣುಗಳು, ಕೇಳುವಂತಹ ಕಿವಿಗಳು, ನಾವು ಈ ಒಂದು ವಾಸನೆ, ಈ ಒಂದು ಮನಸ್ಸು, ಬುದ್ಧಿ, ಇವುಗಳನ್ನೆಲ್ಲ ನಾವು ಹೊರಗಡೆ ಪ್ರಯಾಣವನ್ನು ಮಾಡಿಸ್ತಾ ಇದ್ದೀವಿ. ಆ ಹೊರಗಡೆ ಪ್ರಯಾಣವನ್ನು ಮಾಡಿಸೋದನ್ನು ಬಿಟ್ಟು ನಾವು ಒಳಗಡೆ ಪ್ರಯಾಣವನ್ನು ಮಾಡಿಸ್ಬೇಕು. ಅಂದರೆ ನಾವು ನಮ್ಮ ದೇಹವನ್ನು ದೇವಾಲಯ ಅಂತ ತಿಳ್ಕೋಬೇಕು. ನಮ್ಮ ಒಳಗಿರುವಂತಹ ಆ ಒಂದು ಆತ್ಮ ಪದಾರ್ಥವೇ ಶಿವ ಅಂತ ತಿಳ್ಕೋಬೇಕು. ತಿಳಿದುಕೊಂಡಾಗ ನಾವು ಒಂದು ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕು, ಅನುಭವಪೂರ್ವಕವಾದಂತಹ ಪ್ರಯತ್ನ ಮಾಡಬೇಕು. ಏನು? ನಮ್ಮ ಬಾಹ್ಯ ಅಂಗಗಳನ್ನು ಅಳೆದು ಹಾಕಬೇಕು, ಆ ಬಾಹ್ಯ ಅಂಗಗಳನ್ನು ತೊಳೆದು ಹಾಕಬೇಕು ಅಂತಂದರೆ ನಾವು ಹೊರಗಡೆ ನೋಡುವುದನ್ನು ಬಿಡಬೇಕು, ಎರಡು ಕಣ್ಣನ್ನು ಮುಚ್ಚಬೇಕು, ಆ ಒಂದು ಶ್ವಾಸದ ಮೇಲೆ ಗಮನವನ್ನು ಕೊಡಬೇಕು. ನಮ್ಮ ಕಿವಿಗಳು ಹೊರಗಡೆ ಎಷ್ಟೋ ಶಬ್ದಗಳನ್ನು ಕೇಳಿಸ್ಕೊಳ್ತಾ ಇರ್ತವೆ, ಅವುಗಳನ್ನು ಕೂಡ ಬಂದ್ ಮಾಡಬೇಕು. ಅದೇ ರೀತಿ ನಮ್ಮ ಮನಸ್ಸು ಎಲ್ಲೆಲ್ಲೋ ಹರಿತಾ ಇರ್ತತೆ, ಆ ಮನಸ್ಸನ್ನು ಕೂಡ ಆ ಒಂದು ಶ್ವಾಸದ ಮೇಲೆ ಕೇಂದ್ರೀಕರಿಸಿ ಆ ಒಂದು ಮನಸ್ಸನ್ನು ಕೂಡ ನಿರ್ಮಾನುಷ ಮಾಡಬೇಕು. ಅಂದರೆ ಧ್ಯಾನ ಮಾಡುವುದರ ಮುಖಾಂತರವಾಗಿ ಪ್ರತಿದಿನ ಅಭ್ಯಾಸ ಮಾಡುವುದರ ಮುಖಾಂತರವಾಗಿ ಶ್ವಾಸದ ಮೇಲೆ ಗಮನ ಕೊಡುವುದರ ಮುಖಾಂತರವಾಗಿ ಪ್ರತಿದಿನ ಅಭ್ಯಾಸ ಮಾಡ್ತಾ 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 ಆ ಒಂದು ಶಿವನ ದರ್ಶನ ಆಗುತ್ತೆ. ಅಂದರೆ ಆ ಒಂದು ದರ್ಶನ ಆದಾಗ ನಿನಗೆ ಮುಕ್ತಿ ಅನ್ನುವಂಥದ್ದು ಸುಲಭವಾಗಿ ಸಿಗುತ್ತೆ. ಆ ಮುಕ್ತಿ ಸಿಗೋದರಲ್ಲಿ ಯಾವುದೇ ನಿನಗೆ ಸಂಶಯ ಇಲ್ಲ ಎನ್ನುವಂತಹ ಮಾತನ್ನು ಈ ಒಂದು ವಚನದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಸರ್ವಜ್ಞರು. ಮೈ ಡಿಯರ್ ಫ್ರೆಂಡ್ಸ್, ನೀನು ಸಂದೇಹ ಬೀಳಬೇಡ, ನಿನಗೆ ಮುಕ್ತಿ ಸಿಕ್ಕೇ ಸಿಗುತ್ತೆ. ಆ ಒಂದು ಮುಕ್ತಿಯನ್ನು ಪಡೆಯೋದಕ್ಕೆ ನೀನು ಎಲ್ಲೂ ಹೊರಗಡೆ ಹೋಗಬೇಡ. ಆ ಒಂದು ಮೋಕ್ಷ ಸಾಧನೆಗೋಸ್ಕರ ನೀನು ಎಲ್ಲೂ ಹೊರಗಡೆ ಹೋಗಬೇಡ. ಆ ಒಂದು ಎನ್ಲೈಟನ್ಮೆಂಟ್ಗೋಸ್ಕರ ನೀನು ಎಲ್ಲೆಲ್ಲೂ ಅಲೆದಾಡೋಕ್ಕೆ ಹೋಗಬೇಡ. ಧರ್ಮಗಳು, ನಿನ್ನ ಒಂದು ಕುಟುಂಬ, ನಿನ್ನ ಒಂದು ಸಮಾಜ ಸೂಚಿಸಿರುವಂತಹ ಆ ಒಂದು ದೇವಾಲಯಗಳು, ಆ ಒಂದು ಮಸೀದಿಗಳು, ಆ ಒಂದು ಚರ್ಚ್ಗಳಿಗೆ ಹೋಗಬೇಡ. ಅವುಗಳ ಹಿಂದೆ ಹೋದರೆ ನಿನಗೆ ಯಾವಾಗಲೂ ಆ ಒಂದು ಮುಕ್ತಿ ಅನ್ನೋದು ನಿಲುಕಲಾರದಂತಹ ಒಂದು ವಸ್ತು ಆಗುತ್ತೆ, ನಿಲುಕಲಾರದಂತಹ ಒಂದು ಸ್ಥಿತಿ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಅವುಗಳಿಗೆ ಹಿಂದೆ ಹೋಗೋದನ್ನು ಬಿಟ್ಟು ನಿನ್ನ ದೇಹವೇ ದೇವಾಲಯವನ್ನು ಎನ್ನುವಂತಹ ಸತ್ಯವನ್ನು ತಿಳಿದುಕೋ. ಜೀವವೇ ಶಿವಲಿಂಗ ಎನ್ನುವಂತಹ ಸತ್ಯವನ್ನು ತಿಳಿದುಕೋ. ಈ ಎರಡು, ದೇಹವೇ ದೇವಾಲಯ, ಜೀವವೇ ಶಿವಲಿಂಗ ಎನ್ನುವಂತಹ ಸತ್ಯವನ್ನು ತಿಳಿದುಕೊಂಡು ನಿನ್ನ ಬಾಹ್ಯ ಅಂಗಗಳು ಏನಿದಾವಲ್ಲ ಆ ಬಾಹ್ಯವನ್ನು ತ್ಯಜಿಸಿ ನೀನು ಅಂತರ್ಯಾತ್ರೆಯನ್ನು ಮಾಡು. ನಿನ್ನ ಒಂದು ನೋಡುವುದನ್ನು, ಕೇಳುವುದನ್ನು
ಬಹಿರ್ಗತವಾಗಿ ನೋಡ್ತಾ ಇದ್ದೀಯಾ, ಬಹಿರ್ಗತವಾಗಿ ಕೇಳ್ತಾ ಇದ್ದೀಯಾ, ಅದನ್ನು ಬಿಟ್ಟು ನೀನು ನಿನ್ನೊಳಗೆ ಪ್ರಯಾಣ ಮಾಡು. ಆವಾಗ ಮುಕ್ತಿ ಅನ್ನುವಂಥದ್ದು ನಿನಗೆ ಸಂಶಯ ಇಲ್ಲದಂತೆಯೇ ನಿನಗೆ ಅದು ಪ್ರಾಪ್ತಿಯಾಗುತ್ತೆ, ನಿನಗೆ ಸಿಕ್ಕೇ ಸಿಗುತ್ತೆ ಎನ್ನುವಂತಹ ಮಾತನ್ನು ಈ ಒಂದು ವಚನದ ಮೂಲಕ ಸರ್ವಜ್ಞರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ನಮಗೆ ಆ ಒಂದು ಮುಕ್ತಿ ಮಾರ್ಗವನ್ನು, ಆ ಒಂದು ಮುಕ್ತಿಯನ್ನು ಪಡೆಯುವಂತಹ ಮಾರ್ಗವನ್ನು ಸರ್ವಜ್ಞರು ನಮಗೆ ಈ ಒಂದು ವಚನದ ಮುಖಾಂತರವಾಗಿ ತಿಳಿಸಿಕೊಟ್ಟಿದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಕೂಡ ಈ ಒಂದು ಮುಕ್ತಿಗಾಗಿಯೇ ಪ್ರತಿದಿನ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಮುಕ್ತಿಗಾಗಿ, ಆ ಒಂದು ಮೋಕ್ಷಕ್ಕಾಗಿ, ಆ ಒಂದು ದುಃಖ ರಾಹಿತ್ಯ ಜೀವನಕ್ಕಾಗಿಯೇ ಆನಂದವಾದಂತಹ ಜೀವನ ನಡೆಸಬೇಕು ಎನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯಲ್ಲಿಯೇ ಪ್ರತಿದಿನ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಈ ಒಂದು ಧ್ಯಾನ ವಿದ್ಯೆಯನ್ನು ಹೇಳ್ತಾ ಇದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಅದೇ ರೀತಿ ಸರ್ವಜ್ಞರು ಕೂಡ ಈ ಒಂದು ವಚನದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಒಂದು ಮುಕ್ತಿ ಎಲ್ಲೂ ಇಲ್ಲ, ಆ ಮುಕ್ತಿ ನಿನ್ನೊಳಗೆ ಇದೆ. ಆ ಮುಕ್ತಿಯನ್ನು ನೀನು ಸಾಧಿಸುವುದಕ್ಕೆ ಮಾರ್ಗ ಕೂಡ ಧ್ಯಾನ ಮಾರ್ಗವೇ. ಆ ಒಂದು ಧ್ಯಾನ ಮಾರ್ಗವನ್ನು ನೀನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೆ ಆದರೆ ಒಂದಲ್ಲ ಒಂದು ದಿನ ಆ ಒಂದು ಮುಕ್ತಿ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ, ಆ ಒಂದು ಮೋಕ್ಷ ಎನ್ನುವಂಥದ್ದು ಸಿಕ್ಕೇ ಸಿಗುತ್ತೆ. ನೀನು ಯಾವುದೇ ರೀತಿಯಾದಂತಹ ಅನುಮಾನ ಬೀಳಬೇಡ, ಸಂದೇಹ ಪಡ್ಕೋಬೇಡ ಎನ್ನುವಂತಹ ಮಾತನ್ನು ಈ ಒಂದು ವಚನದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ ಸರ್ವಜ್ಞರು. ಮೈ ಡಿಯರ್ ಫ್ರೆಂಡ್ಸ್, ಮತ್ತೊಮ್ಮೆ ಈ ಒಂದು ವಚನವನ್ನು ನಾನು ಪುನರುಚ್ಚಾರಣೆಯನ್ನು ಮಾಡ್ತೇನೆ. ಮೈ ಡಿಯರ್ ಫ್ರೆಂಡ್ಸ್, ದೇಹವೇ ದೇವಾಲಯ, ಜೀವವೇ ಶಿವಲಿಂಗ, ಬಾಹ್ಯಾಂಗಗಳನ್ನು ಅಳೆದು ಬಜಪಂಗೆ, ಮುಕ್ತಿ ಸಂದೇಹವಿಲ್ಲ ಸರ್ವಜ್ಞ. ಈ ರೀತಿಯಾಗಿ ನಾವೆಲ್ಲ ಪಿರಮಿಡ್ ಮಾಸ್ಟರ್ಗಳು ಈ ದೇಹವೇ ದೇವಾಲಯ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು, ನಮ್ಮೊಳಗಿರುವಂತಹ ಆತ್ಮ ಪದಾರ್ಥವೇ ಶಿವಲಿಂಗ ಎನ್ನುವಂತಹದ್ದನ್ನು ತಿಳ್ಕೊಂಡಿರ್ತಕ್ಕಂಥವ್ರು, ಆ ಒಂದು ಮುಕ್ತಿಗಾಗಿ ನಾವೆಲ್ಲರೂ ಪ್ರತಿದಿನ ಪ್ರತಿಯೊಬ್ಬರಿಗೂ ಕೂಡ ನಾವೆಲ್ಲರೂ ಧ್ಯಾನವನ್ನು ಹೇಳುತ್ತಾ ಮಾಡುತ್ತಾ ಆನಂದವಾಗಿ ಆ ಒಂದು ಮುಕ್ತ ಸ್ಥಿತಿಯನ್ನು, ಆ ಒಂದು ಮುಕ್ತಿಯನ್ನು, ಆ ಒಂದು ಮೋಕ್ಷವನ್ನು ನಾವು ಪಡಿತಾ ಇದ್ದೇವೆ. ಆ ಒಂದು ಪಡೆಯುವಂತಹ ಪ್ರಯತ್ನದಲ್ಲಿ ನಾವೆಲ್ಲರೂ ಇದ್ದೇವೆ ಎನ್ನುವಂತಹ ಮಾತನ್ನು ಹೇಳ್ತಾ ಇಂದಿನ ಈ ಒಂದು ಸಂಚಿಕೆಯಲ್ಲಿ ಅದ್ಭುತವಾದಂತಹ ಆ ಒಂದು ಮುಕ್ತಿಯ ಬಗ್ಗೆ, ಆ ಒಂದು ಮೋಕ್ಷದ ಬಗ್ಗೆ ಸರ್ವಜ್ಞರು ಹೇಳಿರುವಂತಹ ಆ ಒಂದು ವಚನವನ್ನು ನಾವು ತಿಳಿದುಕೊಂಡಿದ್ದೇವೆ. ಇನ್ನಷ್ಟು ಜ್ಞಾನವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ PMC ಕನ್ನಡ ವಾಹಿನಿಯವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.